ಎಸ್, ದೆಹಲಿ ವಿಧಾನಸಭಾ ಚುನಾವಣೆಯ ಫಲಿತಾಂಶ ಈಗ ದೇಶದ ಎಲ್ಲರ ಗಮನ ಸೆಳೆಯುತ್ತಿದೆ. ಯಾಕೆಂದ್ರೆ ಗ್ಯಾರಂಟಿಗಳನ್ನ ನೀಡುವುದರ ಮೂಲಕ ದೇಶದಲ್ಲಿ ಹೆಸರು ಮಾಡಿರುವಂತಹ ದೆಹಲಿಯ ಮಾಜಿ ಸಿಎಂ ಅರವಿಂದ್ ಕೇಜ್ರಿವಾಲ್ಗೆ ದೆಹಲಿಯ ವಿಧಾನಸಭಾ ಚುನಾವಣೆಯಲ್ಲಿ ಸೋಲಾಗಿದೆ. ಅರವಿಂದ್ ಕೇಜ್ರಿವಾಲ್ಗೆ ಭಾರೀ ಮುಖಭಂಗವಾಗಿದೆ. ನವದೆಹಲಿ ಕ್ಷೇತ್ರದಿಂದ ಬಿಜೆಪಿಯ ಪರ್ವೇಶ್ ವರ್ಮಾ ವಿರುದ್ಧ ಅವರು ಕಣದಲ್ಲಿದ್ರು. ಕಾಂಗ್ರೆಸ್ ಅಲ್ಲಿ ಆಟ ಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ರೀತಿಯಲ್ಲಿ ಇತ್ತು. ಆದರೆ ಬಿಜೆಪಿ ವರ್ಸಸ್ ಆಮ್ ಆದ್ಮಿ ಅಭ್ಯರ್ಥಿಗಳ ನಡುವೆ ಸಾಕಷ್ಟು ಜಿದ್ದಿನ ಪೈಪೋಟಿಯಲ್ಲಿ ನಡೀತಾ ಇತ್ತು. ನವದೆಹಲಿ ಕ್ಷೇತ್ರದಿಂದ ಬಿಜೆಪಿಯ ಪರ್ವೇಶ್ ವರ್ಮಾ ಅಲ್ಲಿ ಗೆಲುವನ್ನ ಸಾಧಿಸಿದ್ದಾರೆ ಅರವಿಂದ್ ಕೇಜ್ರಿವಾಲ್ ಅವರ ವಿರುದ್ಧವಾಗಿ. ಈಗಾಗಲೇ ಅಬಕಾರಿ ಹಗರಣ ಹಾಗೂ ಭ್ರಷ್ಟಾಚಾರದ ಆರೋಪಗಳನ್ನ ಕೇಜ್ರಿವಾಲ್ ಸೋಲಿಗೆ ಪ್ರಮುಖ ಕಾರಣ ಅಂತ ಹೇಳಲಾಗ್ತಾ ಇದೆ. ಸರಿ ಸುಮಾರು 3,000 ಮತಗಳ ಅಂತರದಿಂದ ಅವರು ಗೆಲುವನ್ನ ಸಾಧಿಸಿದ್ದಾರೆ. ಇನ್ನು ಭಾರತೀಯ ಚುನಾವಣಾ ಆಯೋಗದಿಂದ ಸ್ಪಷ್ಟವಾದಂತ ಅಂಕಿ ಅಂಶಗಳು ಮಾತ್ರ ಹೊರಗಡೆ ಬರಬೇಕು. ಆದ್ರೆ ಸರಿ ಸುಮಾರು 3,000 ಮತಗಳ ಅಂತರದಿಂದ ಅವರು ಸೋಲನ್ನ ಕಂಡಿದ್ದಾರೆ. ಆಮ್ ಆದ್ಮಿ ಪಕ್ಷದ ವರಿಷ್ಠರು, ದೆಹಲಿಯ ಮಾಜಿ ಸಿಎಂ ಆಗಿರುವಂತವರು, ಗ್ಯಾರಂಟಿಗಳ ಸರ್ದಾರ ಅಂತ ಏನ್ ಕರಿತಾ ಇದ್ರು, ಅವರಿಗೆ ಸೋಲ್ ಆಗಿದೆ. ಮನೀಶ್ ಸಿಸೋಡಿಯಾ ನಂತರ ಆಮ್ ಆದ್ಮಿ ಪಕ್ಷದ ಮತ್ತೋರ್ವ ವರಿಷ್ಠನಿಗೆ ಸೋಲು ಆಗಿದೆ ಅಂತ ಹೇಳ್ಬಹುದು.